4 ತಿಂಗಳು ಮಳೆ ಬಾರದ ಹಳ್ಳಿ. ನೆಲ ಒಣಗಿತ್ತು. ಮರಗಳು ಬಣಗಿದ್ದವು. ಹಸಿವಿನಿಂದ ಜನರು ಕೂಗಿ ಅಳುತ್ತಿದ್ದರು. ಆದರೆ ಒಂದು ರಾತ್ರಿ ಅಲ್ಲಿ ನಡೆದದ್ದು ಹಳ್ಳಿಯ ಇತಿಹಾಸವನ್ನೇ ಬದಲಿಸಿತು. ಈ ಹಳ್ಳಿ ಜನ ಮಳೆ ಬಾರದ ಕಾರಣ ಕಂಗಾಲಾಗಿದ್ರು. ಕೆಲವರು ದೇವರನ್ನು ಆರಾಧಿಸೋಣ ಅಂದ್ರು. ಇನ್ನೂ ಕೆಲವರು ಶ್ರಮವಿಲ್ಲದೆ ಬದುಕೋದು ಸಾಧ್ಯವಿಲ್ಲ ಅಂದ್ರು. ಬಸವ, ಹೀಗೆ ಇನ್ನೂ ದಿನಗಳು ಹೋದ್ರೆ ಹಸಿವಿನಿಂದ ಹಾಳಾಗ್ತೀವಲ್ಲ. ಇಲ್ಲ, ನಾವು ಊರ ಹಿರಿಯರ ಜೊತೆ ಕೂತು ಪರಿಹಾರ ಹುಡುಕೋಣ. ಮಳೆಗಾಗಿ ಕೈಕಟ್ಟಿ ಕೂರೋಕೆ ಆಗಲ್ಲ. ಈಗ್ ಎಂದುಕೊಂಡು ಬಸವ ಮತ್ತವನ ಹೆಂಡತಿ ಊರ್ ಹಿರಿಯರ ಜೊತೆ ಕೂತು ಪರಿಹಾರ ಹುಡುಕೋಣ ಎಂದು ಹೋದ್ರು. ಆಗ ಊರ್ ಹಿರಿಯರ ಜೊತೆ ಎಲ್ಲ ಹಳ್ಳಿ ಜನ ಸಭೆ ಸೇರಿದ್ರು. ನೋಡಿ, ನಮ್ಮ ಪೂರ್ವಜರು ದೇವರ ಹಬ್ಬ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಎಂದಿದ್ರು. ಹಾಗೆ ಮಾಡೋಣ. ಅದ್ರಿಂದ ಏನ್ ಪ್ರಯೋಜನ? ನಾವು ಕಾಲುವೆ ತೆಗೀದೇ ಇರೋಕೆ ಆಗಲ್ಲ. ಈ ಮಾತಿಂದ ಕೆಲವು ಜನ ಒಪ್ಪಿದ್ರು, ಕೆಲವು ಜನ ಕೋಪಗೊಂಡ್ರು. ಹಳ್ಳಿ 2 ಭಾಗವಾಗಿತ್ತು. ಕೆಲವರು ದೇವರ ಮೇಲೆ ನಂಬಿಕೆ ಇಟ್ಟರು, ಕೆಲವರು ತಮ್ಮ ಶ್ರಮದ ಮೇಲೆ. ಹೀಗೆ ಒಂದು ದಿನ ಬಸವ ಯೋಚನೆಯಲ್ಲಿ ಕೂತಿದಾಗ ಮಗಳು ಶೀಲಾ ಬಂದು, ಅಪ್ಪ, ಈ ಹಳ್ಳಿಯ ಹಿಂದೆ ಕಾಲುವೆ ಇತ್ತು ಅಂತ ಪುಸ್ತಕದಲ್ಲಿ ಬರೆಯಲಾಗಿದೆ. ಅದನ್ನು ಮತ್ತೆ ತೆಗೆಯೋಣ. ಹೆಂಗಸು ಮಗ್ನ ಮಾತು ಅಂತ ಎಲ್ಲರೂ ತಿರಸ್ಕರಿಸ್ತಾರೆ ಶೀಲಾ. ಆದರೂ ನಿಜವಾಗಿರಬಹುದು. ಪ್ರಯತ್ನ ಮಾಡೋಣ. ಮಗಳು ಶೀಲಾಲ ಮಾತು ಕೇಳಿ ಬಸವ ಮತ್ತು ಅವನ ಹೆಂಡತಿಗೆ ಕೊಂಚ ನಂಬಿಕೆ ಹುಟ್ಟಿತು. ಮಾರನೇ ದಿನ ಮುಂಜಾನೆ ಶೀಲಾ ತನ್ನ ಶಾಲೆ ಸ್ನೇಹಿತರನ್ನ ಕರೆದಳು. ಮರಿಗಳಂತೆ ಹಸಿವಿನಿಂದ ಕಂಗೆಟ್ಟವರು ಈಗ ನೆಲಕಿತ್ತು ಮಳೆಯನ್ನೇ ತರುವರಂತೆ. ಹೀಗೆ ಕೆಲವರು ನಿಂದಿಸಿದರು, ಆದರೆ ಕೆಲವರು ಬೆಂಬಲಿಸಿದರು. ಮಕ್ಕಳು ಹಾಗೂ ಬಸವ ಮತ್ತು ಅವನ ಹೆಂಡತಿ ಸೇರಿ ಕೆಲಸ ಶುರು ಮಾಡಿದ್ರು. ಕೆಲವು ಸಮಯದ ಪರಿಶ್ರಮದ ನಂತರ ಅಪ್ಪ, ನೀರು ಹರಿಯುತ್ತಾ ಇದೆ. ಇದನ್ನ ನೋಡಿದ ಬಸವನಿಗೆ ತುಂಬಾ ಖುಷಿಯಾಯಿತು. ನಿಜವಾಗಿಯೂ ನಮ್ಮ ಶ್ರಮ ವ್ಯರ್ಥವಾಗಿಲ್ಲ. ಕೊನೆಗೂ ಆ ಹಳ್ಳಿಗೆ ಮಳೆ ಬಂತು. ನೆಲ ಜೀವಂತವಾಯಿತು. ಮನೆಗಳಲ್ಲಿ ಮತ್ತೆ ನಗು ಅರಳಿತು. ಒಗ್ಗಟ್ಟಿನ ಶಕ್ತಿ ಎಲ್ಲಕ್ಕಿಂತ ದೊಡ್ಡದು ಎನ್ನುವುದು ಹಳ್ಳಿ ಜನರ ಬದುಕಿನ ಸತ್ಯವಾಯಿತು. ಮಳೆ ಬಾರದ ಹಳ್ಳಿಯ ಜನರು ಮಳೆ ಬರುವುದನ್ನೇ ಕಾಯಲಿಲ್ಲ. ಅವರು ಶ್ರಮದಿಂದಲೇ ಭವಿಷ್ಯಕ್ಕೆ ನೀರು ತಂದರು. ಹೀಗೆ ಬದುಕು ಕೂಡ ನಂಬಿಕೆ ಮಾತ್ರವಲ್ಲ, ಶ್ರಮದಿಂದಲೂ ಫಲಿಸುತ್ತದೆ.